ಮಹಾರಾಷ್ಟ್ರದಲ್ಲಿ ಡಿಸಿಎಂ ಅಜಿತ್ ಆಸ್ತಿ ವಾಪಸಾತಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ನರೇಂದ್ರ ಮೋದಿ ವಿರುದ್ಧವಾಗಿ ಕಿಡಿಕಾರಲಾಗ್ತಾ ಇದೆ. ಬಿಜೆಪಿ ವಾಷಿಂಗ್ ಮಷೀನ್ನಲ್ಲಿ ಅಜಿತ್ ಪವಾರ್ ಕೊಳೆ ಮುಕ್ತರಾಗ್ತಾ ಇದ್ದಾರೆ. ಬಿಜೆಪಿಯೊಂದಿಗೆ ಅಜಿತ್ ಮದುವೆ ಆಗಿಬಿಟ್ಟಿದ್ದಾರೆ, 1000 ಕೋಟಿ ವರದಕ್ಷಿಣೆ ಕೊಟ್ಟಿದ್ದಾರೆ ಅಂತ ಲೇವಡಿ ಮಾಡ್ತಾ ಇದ್ದಾರೆ. ಬಿಜೆಪಿ ಜೊತೆ ಅಜಿತ್ ಮದುವೆ ಆಗಿಬಿಟ್ರು. ಹೇಗೆ ಅಂದರೆ 1000 ಕೋಟಿ ವರದಕ್ಷಿಣೆ ಕೊಟ್ಟರು ಅಂತ. ಅವರ 1000 ಕೋಟಿ ಆಸ್ತಿ ವಾಪಸಾತಿ ಆಯ್ತಾರೆ. ಅದಕ್ಕೆ ಒಂದು ಲೇವಡಿ ಕೇಳಿ ಬರ್ತಾ ಇದೆ. ಮೋದಿ ವಾಷಿಂಗ್ ಪೌಡರ್ನಲ್ಲಿ ಮಿಂದೆದ್ರ ಅಜಿತ್ ಪವಾರ್ ಈ ರೀತಿ ಹಾಸ್ಯಾಸ್ಪದವಾಗಿ ಪ್ರಧಾನಿ ಮೋದಿ ಅವರನ್ನು ನೆಟ್ಟಿಗರು ಒಂದು ಕಡೆ ಟೀಕಿಸ್ತಾ ಇದ್ದಾರೆ. ಅಂದರೆ ಒಂದು ಕಡೆ ನೋಡಿ, ಇದು ಕಾಕತಾಳೀಯವೋ ಗೊತ್ತಿಲ್ಲ ನಮಗೆ. ಅದು ಕಾಗೆ ಕರ್ರಂತೂ ಟೊಂಗೆ ಮುರಿತು ಅಂತಾರಲ್ಲ, ಆಗ ವಿ ಡೋಂಟ್ ನೋ, ನಾವು ಯಾರೂ ಅಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ. ಬಟ್ ಸಾಂದರ್ಭಿಕವಾಗಿ ನಾವು ಇದನ್ನು ಗಮನಿಸಿದಾಗ ಒಂದು ಕಡೆ ಅಜಿತ್ ಪವಾರ್ ಅವರು ಬಿ ಜೆ ಪಿಯೊಂದಿಗೆ ಕೈ ಜೋಡಿಸೋದು, ಇದೇ ಅಜಿತ್ ಪವಾರ್ ಅವರ ಬಗ್ಗೆ ಚುನಾವಣಾ ರ್ಯಾಲಿಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಒಂದು ಕಾಲಕ್ಕೆ ಇದೇ ನರೇಂದ್ರ ಮೋದಿ ಅವರು 70,000 ಕೋಟಿ ಸ್ಕ್ಯಾಮನ್ನು ಮಾಡಿದ್ದಾರೆ ಇವರು ಅಂತ ಅವರೇ ಹೇಳ್ತಾ ಇದ್ದರು. ಕೊನೆಗೆ ಅವರು ಪಾರ್ಟಿಗೆ ಬಂದ ಮೇಲೆ 3 ಮೈತ್ರಿ ಮಾಡಿಕೊಂಡ್ರು. 3 ಪಾರ್ಟಿಗಳು ಅಧಿಕಾರ ಹಿಡಿದಾಯಿತು. ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವರು CM, ಅಜಿತ್ ಪವಾರ್ ಒಂದು ಕಡೆ DCM, ಇನ್ನೊಂದು ಕಡೆ ಏಕನಾಥ್ ಶಿಂದೆ, ಇನ್ನೊಂದು ಕಡೆ DCM ಅವರು. ಇಬ್ಬರಿಗೆ 2 ಪಾರ್ಟಿಯವರಿಗೆ DCM, 1 ಪಾರ್ಟಿಯವರು CM ಆಗಿ ಆಯಿತು. ಈಗ ಅಜಿತ್ ಪವಾರ್ ಅವರು 70,000 ಕೋಟಿ ಆಸ್ತಿ ಕತೆ ಏನಾಯಿತು ಅಂತ ಕೇಳಿದ್ರೆ ಅದರಲ್ಲಿ ಸಾಕ್ಷಿ ಸಿಕ್ಕಿಲ್ವಂತೆ IT ಇಲಾಖೆಗೆ. ನಂಬಣ ಆಯಿತು. 1000 ಕೋಟಿ ಇವರ ಆಸ್ತಿ ವಾಪಸ್. ಈಗ ಇದನ್ನೇ ಪ್ರತಿಪಕ್ಷಗಳು ಕೇಳ್ತಾ ಇವೆ. ಸಂಜಯ್ ರಾವತ್ ಅದನ್ನೇ ಕೇಳ್ತಾ ಇದ್ರು. ಅವ್ರು ಹೇಳ್ತಾರೆ, ನನಗೊಂದು ಚಿಕ್ಕ ಮನೆಯಲ್ಲಿ ಇದ್ದೀನಲ್ಲಪ್ಪ, ಈ ಮನೆ ವಿಚಾರ ಇಟ್ಕೊಂಡು ಮನೆ ಕೂಡ ಇಡಿ ಸುಪರ್ದಿಯಲ್ಲಿದೆ ಇವತ್ತಿಗೆ, ಮನೆ ವಾಪಸ್ ಕೊಡ್ರೆ ಅಂದರೆ BJPಗೆ ಬಾ ನೀನು ಅಂತ ಕರಿತಾ ಇದ್ದಾರೆ ನನ್ನ. ಬೇಕಾದ್ರೆ ಮನೆ ವಾಪಸ್ ತೊಗೊಂಡ್ಬಿಡ್ಲಿ, ನಾನು BJPಗೆ ಹೋಗಲ್ಲ ಅಂತ ಸಂಜಯ್ ರಾವತ್ ಮಾತಾಡ್ತಾ ಇದ್ದಾರೆ. ಇದೇ ವಿಚಾರದಲ್ಲಿ ಎಂಥ ಮ್ಯಾಜಿಕ್ ಇದೆ, 70,000 ಕೋಟಿ ರೂಪಾಯಿಗಳ ಸ್ಕ್ಯಾಮ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಆರೋಪ ಇದೆ ಅವ್ರ ಮೇಲೆ. ಈಗ 1000 ಕೋಟಿ ಆಸ್ತಿ ಬಗ್ಗೆ ಸಾಕ್ಷಿ ಸಿಕ್ಕಿಲ್ಲ ಅಂಥೇಳಿ ಟ್ರಿಬ್ಯುನಲ್ ಅವ್ರನ್ನ ಮುಕ್ತ ಮಾಡಿದೆ. ಅಂದರೆ BJPಗೆ ಸೇರಿಬಿಟ್ರೆ ಮುಕ್ತ ಆಗ್ತಾರೆ ಅಂತ ಹೇಳಿ ದೇಶಾದ್ಯಂತ ನೆಟ್ಟಿಗರು ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ತಿಳಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಅಜಿತ್ ಪವಾರ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ ನಾವು. 1000 ಕೋಟಿಗಳನ್ನು ಅವರಿಗೆ ವಾಪಸ್ ಕೊಟ್ಟರು ಅಂತ, ಅದರ ಮೌಲ್ಯದ ಒಂದು ಸ್ವತ್ತನ್ನು ಅವರಿಗೆ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿದ್ರೆ 70,000 ಕೋಟಿಯ ಬಗ್ಗೆ ನರೇಂದ್ರ ಮೋದಿ ಅವರೇ ಸಾಕಷ್ಟು ಟೀಕೆಯನ್ನು ಮಾಡ್ತಾಯಿದ್ರು ಒಂದು ಕಾಲಕ್ಕೆ. ಬದಲಾದ ಸನ್ನಿವೇಶದಲ್ಲಿ ಅವರು BJPಗೆ ಬಲ ನಾವು ಕೊಡ್ತೀವಿ, ನಿಮ್ಮ ಜೊತೆ ನಾವು ಮೈತ್ರಿ ಮಾಡ್ಕೊಳ್ತೀವಿ ಅಂತೆಲ್ಲ ಹೇಳಾದ ಮೇಲೆ ಅಜಿತ್ ಪವಾರ್ ಅವರಿಗೆ ಇದೀಗ DCM ಭಾಗ್ಯ ಒಲಿದು ಬಂದಿದೆ. ಸೊ ಈಗ 1,000 ಕೋಟಿ ಆಸ್ತಿ ಅವರಿಗೆ ವಾಪಸ್ಸಾಯಿತು. ಏನು ಕಥೆ ಇದು ಅಂತ? ರಮಾಕಾಂತ್, ವಿಪಕ್ಷಗಳ ನಾಯಕರ ವಿರುದ್ಧ ನಿರಂತರವಾಗಿ IT, ED, CBIಗಳ ದಾಳಿ ನಡೀತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವಿಪಕ್ಷಗಳು ಇದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುತ್ತಾ ಇವೆ. ಅದೇ ರೀತಿ ಯಾವ್ಯಾವ ನಾಯಕರು BJPಗೆ ಸೇರ್ಪಡೆ ಆಗ್ತಾರೆ ಅವರ ಪ್ರಕರಣಗಳನ್ನ ಮುಕ್ತ ಮಾಡುವಂತಹ ಒಂದು ಕೆಲಸ ನಡೀತಾ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇತ್ತು. ಈಗ ಮಹಾರಾಷ್ಟ್ರದಲ್ಲಿ ಮಹಾಯುತಿಯ ಸರ್ಕಾರ ರಚನೆ ಆಗ್ತಾ ಇದೆ. ಕೇವಲ 1 ದಿನ ಮಾತ್ರ ಆಯಿತು ಸರ್ಕಾರ ರಚನೆ ಆಗಿ. ಆದ್ರೆ 1 ದಿನ ಆದ ನಂತರ ಏಕನಾಥ್ ಶಿಂದೆ ಅವರು ಉಪಮುಖ್ಯಮಂತ್ರಿಯಾಗಿ, ಅದೇ ರೀತಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು CM ಆಗಿ, ಅಜಿತ್ ಪವಾರ್ ಅವರು ಕೂಡ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದ್ರೆ ಉಪಮುಖ್ಯಮಂತ್ರಿ ಆದ ತಕ್ಷಣ ಒಂದೇ ಒಂದು ದಿನದಲ್ಲಿ ಒಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು 70,000 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಆರೋಪ ಮಾಡಿದ್ರು, ಅಕ್ರಮ ಸಂಪತ್ತು ಸಂಪಾದನೆ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿತ್ತು. ಅದರಲ್ಲೂ ದೇವೇಂದ್ರ ಫಡ್ನವೀಸ್ ಅವರು ನಮ್ಮ ಸರ್ಕಾರ ಬಂದಿದ್ದೇ ಆದ್ರೆ ಏಕನಾಥ್ ಅಜಿತ್ ಪವಾರ್ ಅವರಿದ್ದಾರೆ, ಅವರು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಇರೋದಿಲ್ಲ, ಜೈಲಿನಲ್ಲಿ ಅವರು ಚಕ್ಕಿ ಬೀಸ್ತಾ ಇರ್ತಾರೆ. ಅಂದ್ರೆ ನಾವೇನು ಹಿಟ್ಟು ಬೀಸುವಂತಹ ಕಲ್ಲಿದೆ ಅದನ್ನ ಬೀಸುವಂತಹ ಕೆಲಸವನ್ನ ಅವರು ಮಾಡ್ತಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ರು. ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಆ ವಿಚಾರ. ಇದಾದ ನಂತರ ಈಗ ಆ ಪ್ರಕರಣವನ್ನ ಹಿಂದಕ್ಕೆ ಪಡೆದುಕೊಂಡು ಆ ಪ್ರಕರಣದಲ್ಲಿ ಅಜಿತ್ ಪವಾರ್ ಅವರು ಹಾಗೂ ಅವರ ಕುಟುಂಬದ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪದಲ್ಲಿ ನಿರಾಳರಾಗಿ 1,000 ಕೋಟಿ ರೂಪಾಯಿಯ ಆಸ್ತಿಯ ಮೌಲ್ಯ ಏನಿತ್ತು ಅದೆಲ್ಲವನ್ನೂ ಕೂಡ ಮರಳಿ ಕೊಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಗಂಭೀರ ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.